ಬೆಂಗಳೂರಿನ 5 ಸ್ಟಾರ್ ಹೋಟೆಲ್ಗಳಿಗೆ ಆರೋಗ್ಯಾಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಆಹಾರ ಗುಣಮಟ್ಟ ಪರಿಶೀಲನೆಗೆ ಮುಂದಾಗಿದ್ದು ಒಂದಿಷ್ಟು ಕಡೆ ಕಳಪೆ ಗುಣಮಟ್ಟದ ತರಕಾರಿಗಳು, ಕೊಳೆತ ಈರುಳ್ಳಿ, ಆಲೂಗಡ್ಡೆ ಪತ್ತೆಯಾಗಿದೆ. ಎಲ್ಲವನ್ನ ಸಂಗ್ರಹಿಸಿ ಅಧಿಕಾರಿಗಳು ಲ್ಯಾಬ್ಗೆ ಕಳಿಸಿದ್ದಾರೆ. ಪಂಚತಾರಾ ಹೋಟೆಲ್ಗಳು, ರಾಜಕಾರಣಿಗಳು, ಸಿನಿಮಾ ತಾರೆಯರು ಸೇರಿದಂತೆ ದುಡ್ಡಿರೋ ದೊಡ್ಡವರು ಊಟ ಉಪಹಾರ ಸೇವಿಸೋ ಪಂಚತಾರಾ ಹೋಟೆಲ್ಗಳ ಮೇಲೆ ಆಹಾರ ಇಲಾಖೆ ದಾಳಿ ಮಾಡಿದೆ. ಸಚಿವ ಯುಟಿ ಖಾದರ್ ಸೂಚನೆಯ ಬೆನ್ನಲ್ಲೇ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ಆಪರೇಷನ್ ಆರಂಭಿಸಿದ್ದಾರೆ. ಆಹಾರ ಗುಣಮಟ್ಟ, ಸಂಸ್ಕರಣೆ, ಪರಿಶುದ್ಧತೆಯನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಆರೋಗ್ಯ ಸಚಿವ ಯುಟಿ ಖಾದರ್ ಅವರ ಸೂಚನೆ ಮೇರೆಗೆ ಇವತ್ತು ಬೆಳ್ಳಂಬೆಳಗ್ಗೆ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಒಂದು ತಪಾಸಣೆಯನ್ನು ಮಾಡ್ತಾ ಇರುವಂತದ್ದು. ರಾಜಧಾನಿ ಬೆಂಗಳೂರಲ್ಲಿ ಆಪರೇಷನ್ ಪಂಚತಾರಾ. ಅವಧಿ ಮೀರಿದ ಹಾಲು, ಕೊಳೆತ ತರಕಾರಿಗಳು ಪತ್ತೆ. ಮೂವತ್ತು ವಿಶೇಷ ತಂಡ ಕರುನಾಡಿನಾದ್ಯಂತ ಕಾರ್ಯಾಚರಣೆಗಿಳಿದಿವೆ. ಸ್ಟಾರ್ ಹೋಟೆಲ್ಗಳ ಆಹಾರದ ಗುಣಮಟ್ಟ ಪರಿಶೀಲನೆಗಿಳಿದಿವೆ. ಸಚಿವ ಖಾದರ್ ಸೂಚನೆ ಬೆನ್ನಲ್ಲೇ ರಾಜ್ಯದ ವಿವಿಧ ನಗರಗಳ ಸ್ಟಾರ್ ಹೋಟೆಲ್ಗಳ ಮೇಲೆ ರೇಡ್ ಮಾಡಿ ಆಹಾರದ ಗುಣಮಟ್ಟ, ಸಂಸ್ಕರಣೆ, ಪರಿಶುದ್ಧತೆಯನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಇದರ ಭಾಗವಾಗಿಯೇ ಬೆಂಗಳೂರಿನ ಪ್ರತಿಷ್ಠಿತ ಲಲಿತ್ ಅಶೋಕ್ ಹೋಟೆಲ್ ಮೇಲೂ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಆಯುಕ್ತ ಶ್ರೀನಿವಾಸ್ ನೇತೃತ್ವದಲ್ಲಿ 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ದಾಳಿ ಮಾಡಿದೆ. ಕಿಚನ್ನಲ್ಲಿ ಪರಿಶೀಲನೆ ವೇಳೆ ಅವಧಿ ಮೀರಿದ 31 ಲೀಟರ್ ಹಾಲು ಪತ್ತೆಯಾಗಿದೆ. ಪಂಚತಾರಾ ಹೋಟೆಲ್ಗಳಲ್ಲಿ ಯಾವ ರೀತಿಯ ಗುಣಮಟ್ಟದ ಆಹಾರಗಳನ್ನು ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ತಪಾಸಣೆಯನ್ನು ಮಾಡಲಿಕ್ಕೆ ಇವತ್ತು ಬೆಳಗ್ಗೆನೆ ಅಧಿಕಾರಿಗಳು ಮುಂದಾಗಿರುವ. ಸದ್ಯ ನಾನೀಗ ಕುಮಾರ ಕೃಪಾ ರಸ್ತೆಯಲ್ಲಿರುವಂತಹ ಪಂಚತಾರಾ ಹೋಟೆಲ್ ಆಗಿರುವಂತಹ ದಿ ಲಲಿತ್ ಅಶೋಕ್ ಹೋಟೆಲ್ನ ಮುಂಭಾಗದಲ್ಲಿ ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಅಧಿಕಾರಿಗಳು ಆಗಮಿಸಿ ಪ್ರತಿಯೊಂದನ್ನು ಕೂಡ ಇಂಚಿಂಚು ತಪಾಸಣೆಯನ್ನು ಮಾಡ್ತಾ ಇರುವಂತಂದ್ರೆ ಆಹಾರ ತಯಾರಿಸಲಿಕ್ಕೆ ಯಾವ ಗುಣಮಟ್ಟದ ಒಂದು ಹಣ್ಣು, ಹಾಲು, ತರಕಾರಿಗಳನ್ನು ಬಳಸ್ತಾರೆ, ಸ್ಟೋರ್ ರೂಮ್ನಲ್ಲಿ ಎಷ್ಟು ಗಳಿಂದ ಈ ಆಹಾರವನ್ನು ಸಂಗ್ರಹಿಸಿಡಲಾಗಿದೆ, ಎಲ್ಲೆಲ್ಲಿಂದ ಆಹಾರವನ್ನು ತರ್ತಾರೆ, ತಂದ ನಂತರದಲ್ಲಿ ಎಷ್ಟು ವಾರಗಳ ಕಾಲ, ಎಷ್ಟು ತಿಂಗಳುಗಳ ಕಾಲ ಈ ಒಂದು ಆಹಾರವನ್ನು ಎತ್ತಿಟ್ಟಿರ್ತಾರೆ, ಅದಾದ ನಂತರದಲ್ಲಿ ಅದರಿಂದ ಆಹಾರವನ್ನು ಮಾಡಿ ಗ್ರಾಹಕರಿಗೆ ಉಣಬಡಿಸ್ತಾರೆ. ಇವೆಲ್ಲವನ್ನು ಕೂಡ ಪತ್ತೆ ಮಾಡ್ತಾ ಇರೋದು. ಸದ್ಯ ಈಗ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ 31 ಲೀಟರ್ ಹಾಲು, ಅಂದರೆ ಎಕ್ಸ್ಪೈರಿ ಆಗಿರುವಂತಹ ಹಾಲು ಕೂಡ ಪತ್ತೆ ಆಗಿರುವಂಥ ದೃಶ್ಯಾವಳಿಗಳು ಈಗಾಗಲೇ TV9 ಕೂಡ ಲಭ್ಯವಾಗಿರುವಂಥದ್ದು. ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ಪತ್ತೆಯಾಗಿರೋ ಅವಧಿ ಮೀರಿದ ಹಾಲನ್ನ ಅಧಿಕಾರಿಗಳು ಡೆಸ್ಟ್ರಾಯ್ ಮಾಡಿದ್ದಾರೆ. ಒಂದೊಂದು ಹೋಟ್ಲಲ್ಲಿ ಒಂದೊಂದು ನ್ಯೂನತೆಗಳಿದೆ. ಈಗ ಇಲ್ಲಿ ನೋಡಿದಾಗ ಒಂದು 31 ಲೀಟರ್ ಹಾಲು ಎಕ್ಸ್ಪೈರಿ ಡೇಟ್ ಇತ್ತು, ಅದನ್ನ ಈಗ ಚಲಿಸಿದ್ದೀವಿ, ಡೆಸ್ಟ್ರಾಯ್ ಮಾಡಿದ್ದೀವಿ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಕೊಳೆತ ತರಕಾರಿ ಪತ್ತೆ. ಲಲಿತ್ ಅಶೋಕ್ ಹೋಟೆಲ್ ಅಷ್ಟೇ ಅಲ್ಲ, ವಸಂತ್ ನಗರದಲ್ಲಿರುವ ಶಾಂಗ್ರಿಲಾ ಹೋಟೆಲ್ನ ಕಿಚನ್ಗೆ ನುಗ್ಗಿದ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಕಳಪೆ ತರಕಾರಿ ಅಂದ್ರೆ ಕೊಳೆತ ಈರುಳ್ಳಿ, ಆಲೂಗಡ್ಡೆ ಪತ್ತೆಯಾಗಿದೆ. ವಸಂತ ನಗರದಲ್ಲಿರುವಂತಹ ಶಾಂಗ್ರಿಲಾ ಹೋಟೆಲ್ನ ಮೇಲೆ ಕೂಡ ಈಗಾಗಲೇ ಅಧಿಕಾರಿಗಳು ರೈಡನ್ನು ಮಾಡಿರುವಂಥದ್ದು, ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಅಲ್ಲೂ ಅಂದರೆ ಆಲೂಗಡ್ಡೆ ಆಗಿರ್ಬೋದು ಮತ್ತು ಕೊಳೆತು ಹೋಗಿರುವಂತಹ ಒಂದು ಈರುಳ್ಳಿ ಕೂಡ ಪತ್ತೆ ಆಗಿರುವಂತಹ ದೃಶ್ಯಾವಳಿಗೂ TV9ಗೆ ಲಭ್ಯವಾಗಿರುವಂಥದ್ದು. ಅಧಿಕಾರಿಗಳು ಇಂಚಿಂಚು ಮಾಹಿತಿಯನ್ನು ಕೂಡ ಪಡ್ಕೊಳ್ತಿದ್ದಾರೆ. ರಾಜಧಾನಿಯ 60 ಹೋಟೆಲ್ಗಳ ಮೇಲೆ ರೇಡ್. ಬೆಂಗಳೂರಿನಲ್ಲಿರೋ JW ಮ್ಯಾರಿಯಟ್, ವಿಂಡ್ಸರ್ ಮ್ಯಾನರ್, ರಾಡಿಸನ್ ಬ್ಲೂ ಹೋಟೆಲ್ ಸೇರಿದಂತೆ 60 ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ರೇಡ್ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಆರೋಗ್ಯ ಸುರಕ್ಷತಾ ಮತ್ತು ಔಷಧ ಆಡಳಿತ ಇಲಾಖೆಯಿಂದ ಬೆಂಗಳೂರು ನಗರದಲ್ಲಿರುವ ಎಲ್ಲ 5 ಸ್ಟಾರ್ ಮತ್ತು 3 ಸ್ಟಾರ್ ಹೋಟ್ಲ್ ಮೇಲೆ ಇವತ್ತು 60 ಹೋಟ್ಲುಗಳಲ್ಲಿ ಇವತ್ತು ನಾವು ರೈಡನ್ನು ಮಾಡಿದ್ದೀವಿ. ಶಾಂಗ್ರಿಲಾ ಹೋಟ್ಲಲ್ಲಿ ಕೊಳ್ತಾಗಿರೋ ತರಕಾರಿಗಳು, ಈರುಳ್ಳಿ, ಟೊಮೆಟೊ ಎಲ್ಲ ಕೊಳ್ತಾಗಿತ್ತು, ಅದನ್ನ ಇಟ್ಟಿದ್ರು, ಅದನ್ನೆಲ್ಲ ಸೀಸ್ ಮಾಡಿದ್ದೀವಿ. ಎಲ್ಲನೂ 3 ಸ್ಟಾರ್ 5 ಸ್ಟಾರ್ ಅಂತ ಹೇಳಿದ್ನಲ್ಲ, ರಾಡಿಸನ್ ಬ್ಲೂ, ಮ್ಯಾರಿಯಟ್, ಶಾಂಗ್ರಿಲಾ, ವಿಂಡ್ಸರ್ ಮ್ಯಾನರ್ ಎಲ್ಲ ಹೋಟ್ಲುಗಳು ಇವತ್ತು ಮಾಡ್ತೀವಿ. ಏನು ಸರ್ ಪ್ರೊಸೀಜರ್ ಏನು ಸರ್? ಈ ರೀತಿ ನ್ಯೂನತೆ ಕಂಡು ಬಂದರೆ ನೀವೇನು ಮಾಡ್ತೀರಿ? ಅಲ್ಲ, ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಬಿಟ್ಟು ಫಸ್ಟ್ ಇಂಪ್ರೂವ್ಮೆಂಟ್ಗೆ ಇದು ಮಾಡ್ತೀವಿ. ಭಾಳ ನ್ಯೂನತೆ ಇದ್ದರೆ ಲೈಸೆನ್ಸ್ನ ಸಸ್ಪೆಂಡ್ ಮಾಡಿಬಿಟ್ಟು ಅವರಿಂದ ಹೇಳಿಕೆ ಪಟ್ಕೊಂಡು ನೆಕ್ಸ್ಟ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕಾ. ಭಾಳ ನ್ಯೂನತೆ ಇದ್ದರೆ ಲೈಸೆನ್ಸ್ ಕ್ಯಾನ್ಸಲ್. ಕೆಲ ಹೋಟೆಲ್ಗಳ ಮೇಲಿನ ದಾಳಿ ವೇಳೆ ಅಜಿನೋಮೋಟೊ ಸೇರಿ ಹಾನಿಕಾರಕ ಅಂಶಗಳು ಪತ್ತೆಯಾಗಿವೆ. ಅದರ ಮಾದರಿ ಸಂಗ್ರಹಿಸಿ ಆರೋಗ್ಯಾಧಿಕಾರಿಗಳು ಲ್ಯಾಬ್ಗೆ ಕಳಿಸಿದ್ದಾರೆ. ನಾಳೆಯೂ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ರೇಡ್ ಮಾಡಲಿದೆ. ಈ ವೇಳೆ ನ್ಯೂನತೆಗಳು ಕಂಡು ಬಂದ್ರೆ ನೋಟಿಸ್ ನೀಡಿ ಕ್ರಮ ಕೈಗೊಳ್ಳಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.